ಆಗ ಪ್ರಾಣೇಶ್ ಅವ್ರ ಕಾಮಿಡಿ ಕೇಳಿದ್ರೆ ಇವಾಗ ನಮ್ಮ ನರಸಿಂಹ ಜೋಶಿ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ, ನಗಿಸ್ತಾರೆ. ಅವರು ಖರ್ಗೆಜಿ ಎಡ್ಡಿಜಿ ಸ್ಟೈಲ್ ನಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಹೇಳೋದ್ ನೋಡಿದ್ರೆ ಕಾಳದ ಹೋಗ್ಬಿಡ್ತೀರಾ ನೀವು ಹಂಗೇನೆ. ಓಕೆ, ನೋಡಿ ಮ್ಯಾನ್, ನೋಡಿ ಎಂಜಾಯ್ ಮಾಡಿ. ಬೆಂಗಳೂರಿಗೆ ಒಂದು ಮ್ಯಾಚ್ ನಡೆದಿದೆ, ಇಂಡಿಯಾ ವರ್ಸಸ್ ಶ್ರೀಲಂಕಾ. ಈ ಕ್ರಿಕೆಟ್ ಕಾಮೆಂಟ್ರಿ ಯಾರ ಕೈಲಿ ನಡೆಸೋಣ ಅಂತ ಆಲೋಚನೆ ಮಾಡಿದಾಗ ಸಿಕ್ಕರು ಈ ಭಾಗದ ನೆಚ್ಚಿನ ನಾಯಕರು, ಸೋಲಿಲ್ಲದ ಸರ್ದಾರ್ ಅಂತ ಹೆಸರು ಪಡ್ಬಿಟ್ಟಾರ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಖರ್ಗೆ ಸಾಹೇಬ್ರು ನೀವು ಕ್ರಿಕೆಟ್ ಕಾಮೆಂಟ್ರಿ ಹೇಳಬೇಕು ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಯಾವಾಗ ನಾವೆಲ್ಲ ಚಿಕ್ಕ ವಯಸ್ಸೊಳಗಿದ್ದಾಗ ಕಬಡ್ಡಿ ಖೋಖೋ ಎಲ್ಲ ಆಡ ಬೆಳೆದವರು, ಈ ಕಾಮೆಂಟ್ರಿ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ. ಅದು ಅಲ್ಲದೆ ನಮ್ಗೆ ಯಾವ ಹೈಕಮಾಂಡ್ ಆದೇಶನೂ ಆಗಿಲ್ಲ. ಮುಂದೆ ಹೋದ್ವಿ, ಅಲ್ಲಿ ಸಿಕ್ಕರು ಜನಾರ್ದನ್ ರೆಡ್ಡಿ ಅವರು. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಇವತ್ತು ಯಾವ ಒಂದು ಸಂದರ್ಭದಲ್ಲಿ ಬಂಧುಗಳೇ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಪಂದ್ಯಗಳನ್ನು ಗೆಲ್ಲಬೇಕಂತ ನಾವು ಗೆದ್ದು ತೋರಿಸಿದೀವಿ ಬಂಧುಗಳು. ಕಾಮೆಂಟ್ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ತುಂಬಾ ಚೆನ್ನಾಗಿ ಕಾಮೆಂಟ್ ಹೇಳ್ತಾರೆ, ಅವ್ರು ಕೇಳ್ಕೊಂಡು ಅಲ್ಲಿಂದ ಸಿದ್ದರಾಮಯ್ಯ ಹತ್ರ ಬಂದ್ವಿ. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಕಾಮೆಂಟ್ರಿ ನಮ್ಮ ಕೈ ಹೇಳೋದಿಲ್ಲ. ನಾವೆಲ್ಲ ರೈತ ಬರೋ ಹೋರಾಟ ಮಾಡ್ಕೊಂಡ್ ಬಂದಿರ. ನಾವೆಲ್ಲ 350 ಕಿಲೋಮೀಟರ್ ಪಾದಯಾತ್ರೆ ಮಾಡಿಬಿಡ್ತೀನಿ ನಾನು. ಕಾಮೆಂಟ್ ಹೇಳಬೇಕಂದ್ರೆ ಯಡಿಯೂರಪ್ಪನವ್ರಿಗೆ ಕಾಮೆಂಟ್ರಿ ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಕಾಮೆಂಟ್ರಿ ಕೇಳಿ ಅವ್ರ ಬಾಯಿನ ಕೇಳ್ಕೊಂಡು ನಮ್ಮ ಕೈಲಾಗಲ್ಲ. ಮುಂದೆ ಹೋದ್ವಿ, ಇನ್ನೇನು ಮಾಡಿ ಯಡಿಯೂರಪ್ಪನವ್ರು ಸಿಕ್ಬಿಟ್ರು. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಸೆಟ್ಗೆ ಬಿಟ್ರು ಅವರು. ಯಾವ ಭಾರತೀಯ ಜನತಾ ಪಕ್ಷ ಬಂದ ಜನಗಳು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಯಡಿಯೂರಪ್ಪನ ಕೊಡ್ತಾರಂತ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ನಡೆಸಿ ಆದೇಶ ಮಾಡಿದ ಕಾಮೆಂಟ್ ಹೇಳಿಕೆಲ್ಲ ಬಂಧುಗಳು. ಕಾಮೆಂಟ್ ಹೇಳಬೇಕಂದ್ರೆ ದೇವೇಗೌಡರ ಹತ್ರ ಹೋಗಿ ನೀವು. ದೇವೇಗೌಡರ ಹತ್ರ ಬಂದ್ವಿ. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ನೋಡಿ, ಕಳೆದ 50 ವರ್ಷದ ರಾಜಕಾರಣದಲ್ಲಿ ದೇವೇಗೌಡ ಯಾರ ಬಗ್ಗೆ ಕಾಮೆಂಟ್ ಹೇಳಿಲ್ಲ. ನನಗೆ ಚೆನ್ನಾಗಿ ಗೊತ್ತು. ರೈತ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾ ರೈತ ಪರವಾದ ಸರ್ಕಾರಗಳನ್ನು ಕೊಡಬೇಕಂತ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಕಾಲಿಟ್ಟು ನಾನು ಅದರಲ್ಲೇ ಮಂಡಿನ ಮಗ ಅಂತ ಬಿರುದು ಕೂಡ ಕೊಟ್ಟಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ವಿಕೆಟನ್ನ ಯಾವ ಥರ ತೆಗಿಬೇಕಂತ ಗೊತ್ತು ನನಗೆ. ಕಾಮೆಂಟ್ ಹೇಳೋದು ನನ್ನ ಕೈಲಿ ಆಗಲ್ಲ. ಅಲ್ಲಿ ಧರ್ಮ್ ಸಿಂಗ್ ಇದ್ದಾರೆ, ಕೇಳಿ. ಧರ್ಮ್ ಸಿಂಗ್ ಸರ್ ಹತ್ರ ಬಂದ್ವಿ. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಧರ್ಮ್ ಸಿಂಗ್ ಸರ್, ಈ ಕಾಮೆಂಟ್ರಿ ಹೇಳೋದು ತಮ್ಮ ಕೈಲಿ ಆಗೋದಿಲ್ಲ. ಏನ್ಪ ನಾವೆಲ್ಲ ಚಿಕ್ಕ ವಯಸ್ಸೊಳಗೆ ಕರ್ಗಿರೋರು, ನಾವೆಲ್ಲ ಕಬಡ್ಡಿ ಖೋಖೋ ಎಲ್ಲ ಆಡ್ಬಿಡ್ತಾವೆ. ನೀವು ಕಾಮೆಂಟ್ ಹೇಳೋದ್ರಿ ನಾಳೆ ಬಂದು ಭರತನಾಟ್ಯ ಮಾಡ್ರಿ ಇರ್ತೀವಿ. ಅವೆಲ್ಲ ಆಗೋದಿಲ್ಲ. ಮತ್ತೆ ಇನ್ನೇನು ಮಾಡ್ಬೇಕಂತ ಮುಂದೆ ಹೋದ್ವಿ. ರೇಣುಕಾಚಾರ್ಯ ಸಿಕ್ಬಿಟ್ರು, ಅಬ್ಕಾರಿ ಸಚಿವರು. ರೇಣುಕಾಚಾರ್ಯ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಈ ಸಂದರ್ಭದಲ್ಲಿ ಒಂದು ಮಾತಕ್ಕೆ ಇಷ್ಟಪಡ್ತಾರೆ. ನಾನು ಕಾಂಗ್ರೆಸ್ ತಪ್ಪಿಲ್ವಾ, JDS ತಪ್ಪಿಲ್ವಾ, ಯಡಿಯೂರಪ್ಪ ತಂದೆ ಸಮಾನ. ಯಾಕಂದ್ರೆ ನಾವು ಕೇಳೇ ಇಲ್ರಿ. ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಒಂದು 5 ನಿಮಿಷ ಡ್ಯಾನ್ಸ್ ಮಾಡೋದು ಹೋಗ್ಬಿಡ್ತಾರೆ. ನಾನು ಈ ಕಾಮೆಂಟ್ರಿ ಹೇಳೋದು ಅಂಕಲಾಗ್ತದೆ ನಾನು. ಇನ್ನೇನು ಮಾಡ್ಬೇಕಂತ ಮುಂದೆ ಹೊಂಟಿದ್ವಿ. ಸರಿ, ಕುಮಾರಸ್ವಾಮಿ ಅವ್ರು ಸಿಕ್ಬಿಟ್ರು. ಕುಮಾರಸ್ವಾಮಿ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಈ ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹಳೆಯ ಆಟಗಾರನ ಇಟ್ಕೊಂಡು ಆಡಕ್ಕೆ ಇಷ್ಟಪಡಲ್ಲ. ಹೊಸ ಆಟಗಾರನ ಸೆಲೆಕ್ಷನ್ ಮಾಡಿಕೊಂಡು ಈ ಟೀಮನ್ನು ಹೊಸದಾಗಿ ಮಾಡಿಕೊಂಡು ಇವತ್ತು ಹೊಸ ಆಟಗಾರನ ಹುಡುಕ್ತಾ ಇದ್ದೀನಿ. ಅದರಲ್ಲಿ ಪೂಜಾ ಗಾಂಧಿ ಸೆಲೆಕ್ಷನ್ ಆಗಿದ್ದಾರೆ. ಅಲ್ಲ, ಕಾಮೆಂಟ್ ಹೇಳಬೇಕು. ಈ 2020 ಪಂದ್ಯದಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟವ್ರೆ ನಾನು. ಕಾಮೆಂಟ್ರಿ ಹೇಳೋದು ನನ್ನ ಕೈಲಾಗಲ್ಲ. ಮತ್ತೆ ಇನ್ನೇನು ಮಾಡಬೇಕು? ಮುಂದೆ ಹೊಂಟಿದ್ವಿ. ರಾಜು ತಾಳಿಕೋಟಿ ಸಿಕ್ಬಿಟ್ರು. ರಾಜು ತಾಳಿಕೋಟಿ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಅವರು
ಬೀಗರು ಬಂದಾರ, ಬೀಜ ಗೊಬ್ಬರ ಮಳಿ ಬೆಳಿ ಧಾಣಿ ಯಾರು ಬಾಯಾಗ ಬರೋದಿಲ್ಲ. ಬಂದ್ಗಳೇ ಚಲವ ಸಿಂಗನ ಮಾಡಕತ್ತ ಓದ್ತಿರಣ್ಣ ತಟ್ಟಗ 90 ಸಿಕ್ಕ ನಾಯಿ ಕೊನೆದಂಗೆ ಆಗಿರ್ತೀವಿ. ಎದ್ದು ಹೋಗ್ಬೇಕಂದ್ರೆ ಇಸ್ಪಟ್ ಮಾಡಕ್ಕೆ ಗಂಟೆ ಬಂದು ಬಿಟ್ಟಿರ್ತಾ ಬರ್ತೀರನ್ರಪ್ಪ. ಮತ್ತೆ ನಮ್ಮ ಮಂದಿಗೆ ಆಟ ಹೊರಗರಿಗೆ ಯಾರಿಗೆ ನೋಡೋದು ಬಿಡ್ತಾರ. ಅವ್ನು ನಿಷೇಧ ಹೊರಗಂದ್ರು ಎಳಕಂತಾರ. ನಾವ ಸೇದಿ ಹೋಗೋದು ಬಿಡಿದು ಹೊಡೆದು ಯಾವ್ದು ಅಂತ ತೊಗೊಂಡು ತಿರ್ಕೊಂಡು ಮನೆಗೆ ಬರ್ದ್ರಾಗ ಬಾಗಲ್ದಾಗ ಮಸಟಿ ನೀವು ಹಿಂದೆ ತಾವಾಗಿರ್ತಾವ. ಬಂದ್ಗಳೇ ಚಲವ ಫೈಟಿಂಗು. ಈಗ ನನಪ್ಪ ಆತನ ಮಣ್ಣಿನಾಗ ಯವ್ವ ಎಂತ ಏನಾಗತ್ತೆ ಇದಕ್ಕೆ ಯಾಕೆ ದೊಡ್ಡ ಹುಡುಗಿ ನೀರು ಕುಡಿಬಾರ್ದು. ನಿಮ್ಮ ನಮಗ ದುರ್ಗವ್ನಿ ನಿಲ್ಕೊಬಿಡಂತೆ ಅವನ್ನ ಕೊಡಬಾ. ಅಲ್ಲೇ ಐತು ನೋಡು ಇಲ್ಲೇ ನಿಂತು ಮಾತಾಡ್ತೀಯ. ನಿಮ್ಮ ಅಂತ ಕಟ್ಟಿಗೆ ತಗೊಂಡ್ಮ್ಯಾಗ ಬರ್ರ ಅಂತ ಬಂದು ತಲೆ ಮ್ಯಾಗ ತಾಟಿಟ್ನ್ಯಾ, ಕಿವ್ಯಾಗ ಪಲ್ಯ ಹಾಕಿದ್ನ್ಯಾ, ಹಸಿ ಮೆಣಸಿಕಾಯಿ ಚಟ್ನಿ ಹೋಯ್ತು ಎಲ್ಲರೂ ಹಚ್ಚಿದ ಸಂಸಾರಕ್ಕವ ನಿಮ್ಮವನ ಹೇಳಿದ್ ಹೆಂಗಿರ್ಬೇಕು. ಗಂಡನ ಅಲ್ಲದ ಕಿಲ ನಿಂತು ಚಲೋ ಮಾಡಿ ಬಿಡ್ಬೇಕು. ಬಂತಲೆ ಚೀ ಕಳ್ಳ ಈಗ ಬಂದಿನ ನನ್ನ ರಾಜ ಊಟ ಮಾಡ್ತೇವೆ ಅವನ ರಾಜ ಊಟ ಮ್ಯಾಗ ಮತ್ತೆ ಹಾಲು ಕೊಡ್ತೀವಿ ಅವನ ರಾಜ ಅಂತ ಹೆಂಗದ್ರೆ 20 ರಾಜ ಮಾಡ್ಬಿಡೋಗ್ರಿ. ಅವ್ರವ್ರ ವಿಷಯ ಮಾತಾಡಿ ನಮ್ಮ ವಿಷಯನ ಡೌನ್ ಆಗ್ಬೋದು. ನಮ್ಮ ನಿತ್ಯದ ಟೆನ್ಷನ್ ಮಾರ್ತೋ ನಮ್ಮನ್ನ ನಗ್ಸೋ ನಮ್ಮ ನರಸಿಂಹ ಜೋಶಿ ಅಂತ ಅವರು ಬೇಕಾಗುತ್ತೆ ಮ್ಯಾನ್ ಡೈಲಿ ನಮ್ಗೆ. ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಮತ್ತೊಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ. ಮುಂದೆ ನಾನೇ ಒಂದ್ ಸಖತ್ ಆಗಿರೋ ಹಾಡು ಹೇಳ್ತೀನಿ, ಸಖತ್ ಆಗಿರೋ ಸಾಂಗ್. ಕಾಯ್ತಾರಿ ಮ್ಯಾನ್ ಕಾಯ್ತಾರಿ, ಬ್ರೇಕ್ ತಗೊಳ್ಳಿ.